ಎಷ್ಟು ಈಸಿ ಅಂತ ನೋಡಿ. 17,000 ಜನ ನಮಗೆ ಬಂದಿರೋ ಲೆಕ್ಕ ಆದ್ರೆ ಎಷ್ಟು ಸಾವಿರ ಕೋಟಿ ಇರ್ಬೋದು. ಏನ್ ಮಾಡ್ತಾ ಇದ್ದಾರೆ? ಇನ್ಕಮ್ ಟ್ಯಾಕ್ಸ್ ಅವ್ರು ಲೆಕ್ಕ ಕೇಳಂಗಿಲ್ಲ, ಪೊಲೀಸ್ ಇಲಾಖೆ ನಾವು ಲೆಕ್ಕ ಕೇಳಂಗಿಲ್ಲ. ಸೊ ಕಡೆಗೆ ಮನೆ ಶುಕ್ರವಾರ ಮಾಡಿ ಡಿ ಸಿ ಆಫೀಸ್ಗೆ ನಾವು ಗಮನ ಕೊಟ್ಟಿದ್ದೀವಿ. ಡಿ ಸಿ ಆಫೀಸಲ್ಲೂ ಕೂಡ ಏನು ಅಷ್ಟೊಂದು ನಮಗೇನು ಸ್ಪಂದಿಸಲಿಲ್ಲ, ಯಾಕಂದ್ರೆ ನಮಗೂ ಸಮಾಧಾನಕರಾಗಲಿಲ್ಲ. ಅಲ್ಲೇನಾದ್ರು ನಮಗೆ ಸಮಾಧಾನ ಆಗಿದೆ ನಾವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ, ಯಾಕಂದ್ರೆ ಮೈಸೂರು ಕೇಸ್ ಆಗಿರೋದ್ರಿಂದ ನಾವು ಅಲ್ಲೇ ಮಾಡ್ತೀವಿ. ಇಲ್ಲಿ ಮಾಡೋದಕ್ಕೆ ಉದ್ದೇಶ ಇದು ರಾಜ್ಯದ ಸುದ್ದಿ ಆಗಿದೆ ಅಂತ ಎಲ್ಲಾ ಜಿಲ್ಲೆಗಳ ಜನ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಈಗ ಇದೇ ಗುರುವಾರ ಮತ್ತೆ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಸಂದಾಸದಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಅಲ್ಲಿ ಆಫೀಸ್ ಇಲ್ಲ, ಬೆಂಗಳೂರಲ್ಲಿ ಮಲ್ಲೇಶ್ವರ ಆಫೀಸ್ ಇತ್ತು. ಸೊ ಈ ರೀತಿ ಬಹಳ ದೊಡ್ಡ ಹಗರಣಕ್ಕೆ ಯಾರಾದ್ರೂ ರಾಜಕೀಯ ನಾಯಕರು ಸಹಕಾರ ಮಾಡ್ತಾರೆ ಅಂತಂದ್ರೆ ಪ್ರತಾಪ ಸಿಂಹ ಅದ್ರ ಫ್ರೆಂಡ್ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ನನಗೆ ಬಹಳ ಆತ್ಮೀಯ ಅಂತ ಫೋಟೋ ತೋರಿಸ್ತಾನೆ. ಅಲ್ಲಪ್ಪ ಏನು ನಿಮ್ ಇದೇ ಜಾಸ್ತಿ ಮಾಡಿದ್ರೆ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಮಾಡ್ತಿದ್ರೆ ಅವ್ರ ಹತ್ರ ಹೋದ್ರೆ ನಿಮ್ಗೆ ಏನಾಗಲ್ಲ ಅಂತ ಹೇಳ್ತಾನೆ. ಇದು ನಾವು ಸ್ವಂತ ಕೇಳಿಸ್ಕೊಂಡಿರೋ ಮಾತಾಡೋದು. ಈ ರೀತಿ ಇದ್ರೆ ಈ ಸುಮಾರು 17-20 ಜನ ವಂಚಿತರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ನಮ್ಮ ಸ್ವಲ್ಪ ಆತಂಕ ಆಗಿದೆ ಆಕ್ಚುಲಿ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಬಿಜೆಪಿ ಪಾರ್ಟಿ ಸ್ವಲ್ಪ ಜನ ಮಾತಾಡಿದ್ದಾರೆ, ಯಾರೋ ಒಂದು 3-4 ಜನ ಎಮ್.ಎಲ್.ಎ ಮಾತಾಡಿದ್ದಾರೆ. ಆದ್ರೆ ಅಷ್ಟು ಮಟ್ಟಿಗೆ ಹೋರಾಟ ಇದಕ್ಕೆ ಸಾಕಾಗೋದಿಲ್ಲ. ಇದು ಇಡೀ ಸರ್ಕಾರ, ಇದು ಮೈಸೂರು ಪೂರ್ತಿ ಅಂದ್ರೆ ಅವನು ಹೇಳ್ತಾನೆ ಸರ್ಕಾರ ನಮ್ಮ ಜಿಲ್ಲೆಯಿಂದ ನಡೀತದೆ ಸರ್, ನೀವು ಕೋಲಾರಿಂದ ಬಂದು ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ನೋಡಿ ಯಾವ ರೀತಿ ಅದನ್ನ ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು. ಅವನು ಅಷ್ಟು ಧೈರ್ಯ ಮಾತಾಡ್ಬೇಕಾದ್ರೆ ಯಾರು ಇಲ್ಲ ಮಾತಾಡಕ್ ಸಾಧ್ಯ ಇಲ್ವಾ? ಅದಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ನಾವು ಒಂದು ಮನವಿ ಮಾಡ್ಕೊಂತ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಮಂತ್ರಿಗಳಿಗೆ, ಕಾನೂನು ಮಂತ್ರಿಗಳಿಗೆ. ಏನಾಗಿದೆ ಅಂತ ಆತನ ಆಕ್ಚುಲಿ ಜೈಲಲ್ಲಿ ಆಲ್ರೆಡಿ CCB ಬಂಧಿಸಿದ್ದಾರೆ ಮೈಸೂರಲ್ಲಿ. ನಾವು ಪ್ರೆಸ್ ಮೀಟ್ ಮಾಡಿದ್ರೆ ಬೆಂಗಳೂರು CCB ತಂದಿದ್ದಾರೆ ಅದನ್ನ. ಆತನ ಯಾವುದೇ ರೀತಿ ಈಗ ಸದ್ಯಕ್ಕೆ ಬೇಲ್ ಕೊಡ್ಬೇಡಿ. ಆತನ ಈ ಬಂಗಾರ ಮಾರಿರೋದನ್ನ ಎಲ್ಲಾ ಅಧಿಕಾರಿಗಳಿಗೂ ಹೇಳ್ತಾನೆ, ಪೊಲೀಸರಿಗೆ ಸರ್ಕಾರ ಸಂಬಳಕ್ಕಿಂತ ನನ್ನ ಕಡೆ ಹೋಗೋದು ಜಾಸ್ತಿ ಇದೆ. ಅಧಿಕಾರಿಗಳು ಯಾರು ಚುನಾವಣೆ ಮಾಡ್ಬೇಕಾದ್ರೆ ನನ್ನ ಎಮ್.ಎಲ್.ಎ ಫೀಡ್ ಮಾಡಿದೀನಿ, MP ಫೀಡ್ ಮಾಡಿದೀನಿ, ಈಗ ಮಾಡಿಲ್ಲ. ಎದುರಿರೋರ್ಗೂ ಸಂಬಂಧ ಇಲ್ಲ, ಯಾಕಂದ್ರೆ ಪಾಪ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಯಾರು ಸಾರ್ವಜನಿಕರಲ್ಲಿ ಗುರುತಿಸ್ಕೊಳ್ಳೋದಿಲ್ಲ. ಅಂದ್ರೆ ನೇರವಾಗಿ ಹೇಳ್ತಾರೆ ಪ್ರತಾಪ್ ಸಿಂಹನಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವರು ಉದ್ಘಾಟನೆಗೆ ಹೋಗ್ತಾರೆ. ಇದುವರೆಗೂ ಅವ್ರೇನು ಬಾಯಿ ಬಿಟ್ಟೇ ಇಲ್ಲ. ಪ್ರತಾಪ್ ಸಿಂಹ ಅವರು ಮಾತಾಡ್ಬೋದಿತ್ತಲ್ಲ, ಏನಾದ್ರು ಒಂದು ಸಣ್ಣ ವಿಷಯ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವರು ಓನ್ ಕೂಗಾಡ್ತಾರೆ. ಸಂತೋಷ, ಅವರು ಮಾಧ್ಯಮದಲ್ಲಿ ಇರುವಂತ ವ್ಯಕ್ತಿ ಅಂತವ್ರು MP ನಮ್ಗೆ ಬಹಳ ಖುಷಿಯಾಗಿದೆ. ಈಗ ಯಾಕೆ ನೀವು ಮಾತಾಡ್ತಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮಗೋಸ್ಕರ ಮಾತಾಡಿರ್ತಾ ಹೇಳ್ತಿಲ್ವಲ್ಲ, ನಾವಿದ್ರಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ಸಾರ್ವಜನಿಕರು ಮಾತಾಡಿ. ಪ್ರತಾಪ್ ಸಿಂಹ ಅವರೇ ಜವಾಬ್ದಾರಿ ತಗೊಂಡು ಅವ್ರು ಏನಾದ್ರು ಕೆಲಸ ಮಾಡ್ತಿದ್ರೆ ನಾವಿಲ್ಲವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಯಾರು ಒಬ್ಬರಾದ್ರೂ ನಾವು ಗಮನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪಕ್ಷಾತೀತವಾಗಿ ರಾಜ್ಯ ಎಲ್ಲ ಸುಮಾರು ಸಂಘ ಸಂಸ್ಥೆಗಳ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಈಗ ಮಾನ್ಯ ಏನು ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಿದ್ದೀವಿ, ಇದನ್ನ CBIಗೆ ಒಪ್ಪಿಸ್ಬೇಕು. ಯಾವುದೇ ಕಾರಣಕ್ಕೂ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ದೊಡ್ಡ ಮಾಧ್ಯಮದಲ್ಲಿ ಬರದೇ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಹೆಣ್ಣು ಮಕ್ಕಳ ಗೋಳನ್ನು ನಾವು ಕಣ್ಣಾರ ಕಂಡಿದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ, ಇದನ್ನ CBIಗೆ ಅಥವಾ ಅಲ್ಲೇನಿಲ್ಲ EDಗೂ ಎರಡಕ್ಕೂ ಕಂಪಲ್ಸರಿ ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.